ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಈ ನೂತನ ಸರ್ಕಾರದಲ್ಲಿ ಯುವ ಶಾಸಕರಿಗೆ ಮಣೆ ಹಾಕ್ತಿದಾರಂತೆ. ಯಾವ ರೀತಿಯಾಗಿ ಸಚಿವ ಸಂಪುಟ ಹಾಗಾದ್ರೆ ರಚನೆ ಮಾಡ್ತಾರೆ, ಈ ಜಾತಿ ಸಮೀಕರಣ ಅಥವಾ ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು, ಯಾರನ್ನ ಸಂಪುಟದಿಂದ ತೆಗಿಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಡೆವಲಪ್ಮೆಂಟ್ಸ್ ಅದನ್ನ ನಾವು ಗಮನಿಸೋದಾದ್ರೆ, ಕಾಂಗ್ರೆಸ್ ಈಗ ಹಳೆ ಸಂಪ್ರದಾಯಕ್ಕೆ ಗುಡ್ ಬೈ ಹೇಳುತ್ತಂತೆ. ಯುವ ಶಾಸಕರಿಗೆ ಮಣೆ ಹಾಕೋದಕ್ಕೆ ಈಗ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. 70ರಿಂದ 80 ದಾಟಿದವರು ಪಕ್ಷಕ್ಕೆ ಮಾರ್ಗದರ್ಶನ ನೀಡಲಿ, ಯುವಕರು ಸರ್ಕಾರದ ಭಾಗವಾಗ್ಲಿ ಅಂತ. ಹಾಗಾದ್ರೆ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಇಲ್ವಾ? ಕ್ಯಾಬಿನೆಟ್ ನಲ್ಲಿ ಸೀನಿಯರ್ಸ್ 8 ಜನ ಮೀರಿರಬಾರ್ದು, ಯುವಕರಿಗೆ ಆದ್ಯತೆ ಕೊಡಬೇಕು, ಅವರಿಗೆ ಆದ್ಯತೆ ಸಿಗ್ಬೇಕು ಅಂತ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಇನ್ಮುಂದೆ ಏನು, ಸಚಿವ ಸಂಪುಟಕ್ಕೆ ಮೇಜರ್ ಆಗಿ ಒಂದು ಸರ್ಜರಿಯನ್ನ ಮಾಡಲಾಗುತ್ತೆ. ಆ ಸರ್ಜರಿಯಲ್ಲಿ ಯಾರ್ ಸಂಪುಟದಲ್ಲಿ ಇರ್ತಾರೆ, ಯಾರ್ ಸಂಪುಟಕ್ಕೆ ಹೊಸದಾಗಿ ಸೇರಿಕೊಳ್ತಾರೆ, ಸಂಪುಟದಿಂದ ಹೊರಗೆ ಹೋಗೋರು ಯಾರು, ಸಾಕಷ್ಟು ಕುತೂಹಲ ಇದ್ದೇ ಇದೆ. ಇಲ್ಲಿವರೆಗೂ ಏನ್ ಹೇಳ್ತಾ ಇದ್ರು ಅನೇಕರು ಶಾಸಕರು, ಇಷ್ಟೀಗ 3 ವರ್ಷ ಸಚಿವ ಸ್ಥಾನ ಅನುಭವಿಸಿರುವಂತವ್ರು, ಅವ್ರಿಗೆ ಸಾಕು, ನಾವು ಹಿರಿಯ ಶಾಸಕರಿದ್ದೀವಿ, ನಮಗ್ ಸಚಿವ ಸ್ಥಾನ ಬೇಕು ಅಂತಿದ್ರು. ಆದ್ರೆ ಈಗ ಅಲ್ಲಿಗೆ ಕತ್ರಿ ಹಾಕ್ತಿದ್ದಾರೆ. ಹಿರಿಯ ಶಾಸಕರಿಗೆ 70ರಿಂದ 80 ವರ್ಷ ಇರುವಂತ ಶಾಸಕರಿಗೆ ಸಚಿವ ಸ್ಥಾನ ಇಲ್ಲ ಅನ್ನೋ ರೀತಿ 8 ಜನರಿಗೆ ಮಾತ್ರ ಅವಕಾಶ ಅಂತ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಯಾರಿಗೆಲ್ಲ ಚಾನ್ಸ್, ಯಾರಿಗೆ ಚಾನ್ಸ್ ಇಲ್ಲ ಅದನ್ನ ನೀವು ಗಮನಿಸಬಹುದು. ಹಾಗಾದ್ರೆ ನೂತನ ಸರ್ಕಾರದಲ್ಲಿ ಯುವ ಶಾಸಕರಿಗೆ ಮಣೆ ಹಾಕೋದಾದ್ರೆ ಯಾರಿಗೆ ಸಚಿವ ಸ್ಥಾನ, ಯಾರು ಈ ಸಂಪುಟದಿಂದ ಹೊರಗೆ ಹೋಗ್ಬೋದು, ಹಳೆ ಸಂಪ್ರದಾಯಕ್ಕೆ ಗುಡ್ ಬೈ ಹೇಳೋದಕ್ಕೆ ಮುಂದಾಗಿರುವಂತ ಹೊಸ ನೂತನ ಸರ್ಕಾರ ಯುವ ಶಾಸಕರಿಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಆ ಮೂಲಕ ಹಾಗಾದ್ರೆ ಯಾವ ಯುವ ಶಾಸಕರಿಗೆ ಸಚಿವ ಸ್ಥಾನ ಸಿಗಬಹುದು? ನೋಡಿ, 70ರಿಂದ 80 ವರ್ಷ ವಯಸ್ಸಾಗಿದೆ ಅಂದ್ರೆ ಅವರಿಗೆ ಅವಕಾಶ ಇಲ್ಲ. ಯುವಕರು ಸರ್ಕಾರದ ಭಾಗ ಆಗ್ಬೇಕು ಅಂತ ರಾಹುಲ್ ಗಾಂಧಿ ಈಗ ಸೂಚನೆ ಕೊಟ್ಟಿದ್ದಾರಂತೆ. ಕ್ಯಾಬಿನೆಟ್ ನಲ್ಲಿ ಸೀನಿಯರ್ಸ್ 8 ಜನ ಸಾಕು, 8 ಜನ ಮೀರಿರಬಾರ್ದು, ಯುವಕರಿಗೆ ಆದ್ಯತೆ ಸಿಗ್ಬೇಕು ಅಂತ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಸೀನಿಯರ್ಸ್ ನ ಪೂರ್ತಿಯಾಗಿ ಕಡೆಗಣಿಸೋದು ಅಂತ ಅಲ್ಲ, ಮಾರ್ಗದರ್ಶನಕ್ಕಾಗಿ ಅವ್ರು ಇರ್ಲಿ, ಯುವಕರನ್ನ ಮುನ್ನಡೆಸ್ಕೊಂಡು ಹೋಗ್ಲಿ, ಯುವ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೂಚನೆ ಕೊಟ್ಟಿದ್ದಾರಂತೆ. ಆ ಪ್ರಕಾರ ಹಾಗಾದ್ರೆ ಯಾರಿಗೆಲ್ಲ, ನೋಡಿ, ಡಿಸಿಎಂ ಪಟ್ಟ ಅಂತ ಬಂದಾಗ ಈಗ ಸದ್ಯ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ ಇವರಿಗೆ ಡಿಸಿಎಂ ಪಟ್ಟ ಕೊಡಬೇಕು ಅಂತ. ಇನ್ನು ಜಮೀರ್ ಅಹಮದ್, ಎಂಬಿ ಪಾಟೀಲ್ ಇವರು ಇಷ್ಟು ಜನರೀಗ ಡಿಸಿಎಂ ರೇಸ್ ಅಲ್ಲಿ ಇರುವಂತವ್ರು. ಯಾರಿಗೆ ಸಿಗುತ್ತೆ ಅಂದ್ರೆ 4 ಜನ ಡಿಸಿಎಂ ಮಾಡಬೇಕು ಅನ್ನೋದು ಸದ್ಯಕ್ಕಿರುವಂತ ಒತ್ತಾಯ. ಡಿಕೆ ಶಿವಕುಮಾರ್ ಅವರು ಒಬ್ಬರೇ ಡಿಸಿಎಂ ಆಗಿದ್ರು, ಕಾರ್ಡ್ ಅವ್ರು ಪಟ್ಟು ಹಿಡಿದಿದ್ರು. ಆಗ 2023ರಲ್ಲಿ ಸಿಎಂ ಸ್ಥಾನಕ್ಕೆ ಈಕ್ವಲ್ ಆಗಿ ನನಗೆ ಡಿಸಿಎಂ ಸ್ಥಾನ ಬೇಕು, ಒಬ್ಬನೇ ಡಿಸಿಎಂ ಆಗಿರ್ಬೇಕು ಅಂತ ಅವ್ರು ಪಟ್ಟು ಹಿಡಿದಿದ್ರು. ಬಟ್ ಈಗ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆ, ಅದರಲ್ಲಿ ಈಗ ಡಿಸಿಎಂ ಆಗಿದ್ದಂತ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗ್ತಾರೆ. ಇನ್ನು ಡಿಸಿಎಂ ಅಂತ ಬಂದಾಗ ಯಾರು, 5 ಜನರ ಹೆಸರಿದೆ, 4 ಜನ ಡಿಸಿಎಂ ಆಗ್ತಾರಂತೆ. ಅದ್ರಲ್ಲಿ ಯಾರು ಅನ್ನೋದನ್ನ ಗಮನಿಸಬೇಕಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗುತ್ತೆ. ನೂತನವಾಗಿ ಸಾಕಷ್ಟು ಮೇಜರ್ ಸರ್ಜರಿ ಮಾಡಲಾಗುತ್ತೆ. ಗಮನಿಸ್ತಾ ಇದ್ದೀರಿ ನೀವಿಲ್ಲಿ ಯಾರಿಗೆಲ್ಲ ಡಿಸಿಎಂ ಪಟ್ಟ ಸಿಗಬಹುದು ಅಂತ. ಒಟ್ಟು 4 ಜನ ಡಿಸಿಎಂ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಈಗ ಬಹಳ ಪ್ರಮುಖವಾಗಿ ಹೆಸರು ಓಡಾಡ್ತಾ ಇರೋದು ಈ 5 ಜನರದ್ದು. ಜಮೀರ್ ಅಹಮದ್ ಖಾನ್, ಎಂಬಿ ಪಾಟೀಲ್, ಯತೀಂದ್ರ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸದ್ಯ ಗೃಹ ಖಾತೆಯನ್ನ ನಿಭಾಯಿಸ್ತಾ ಇದ್ದಾರೆ. ಇನ್ನು ಯತೀಂದ್ರ ಅವರಿಗೆ ಡಿಸಿಎಂ ಸ್ಥಾನ ಕೊಡ್ತೀವಿ ಅಂತ ಹೈಕಮಾಂಡ್ ಏನೋ ಹೇಳಿದ್ಯಂತೆ, ಅದರಂತೆ ಅವ್ರಿಗೆ ಕೊಡುತ್ತಾ? ಒಟ್ಟು 4 ಜನ ಅಂತ ಬಂದಾಗ ಯಾರ ಆಯ್ಕೆ ಅದನ್ನ ನಾವು ಗಮನಿಸಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ಗೇಶ್. ಈಗ 4 ಜನರು ಡಿಸಿಎಂ ಆಗ್ಬೇಕು ಅನ್ನೋದು ಹೊಸ ಸರ್ಕಾರದ ಒಂದಷ್ಟು ಬೇಡಿಕೆಗಳು, ಒತ್ತಾಯಗಳು. ಅದರ 5 ಜನರ ಹೆಸರಿಗೆ ಓಡಾಡ್ತಾ ಇದೆ. ಮತ್ತೊಂದು ಕಡೆ ಈಗ ಯುವ ರಕ್ತಕ್ಕೆ ಅಥವಾ ಯುವ ಸಮುದಾಯಕ್ಕೆ ಬೆಲೆ ಕೊಡಬೇಕು ಅನ್ನೋದು ಈಗ ಕಾಂಗ್ರೆಸ್ ಹೊಸ ಸಂಪ್ರದಾಯವನ್ನ ತರ್ತಾ ಇದೆ. ಒಳ್ಳೆಯದೇ, ಬಟ್ ಹಿರಿಯ ಶಾಸಕರು ಇದೆಲ್ಲವನ್ನು ಕೂಡ
ಸಹಿಸ್ಕೊಳ್ತಾರ? 8 ಜನರಿಗೆ ಲಿಮಿಟ್ ಅಂತ ಅಂದ್ರೆ ಹೆಂಗ್ ಬದಲಾವಣೆ ತರೋದಕ್ಕಾಗುತ್ತೆ ಅಂತ ಪ್ರಾಕ್ಟಿಕಲಿ? ಸೌಖ್ಯ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಟುಕೊಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆದರೆ ರಾಜ್ಯದಲ್ಲಿ 4 ಡಿಸಿಎಂ ರಚನೆ ಮಾಡಬೇಕು ಅನ್ನೋಂಥ ಕೂಗನ್ನು ಈಗಾಗಲೇ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಕಳೆದ ಹಲವು ದಿನಗಳಿಂದಲೂ ಕೂಡ ಜಾತಿವಾರು ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿ ಮಾಡಲಾಗುತ್ತೆ ಮತ್ತು ಒಂದಿಷ್ಟು ಅಸಮಾಧಾನವನ್ನು ತಡೆದು ಹಾಕೋದಕ್ಕೂ ಕೂಡ ಇದೊಂದು ಹೊಸ ಫಾರ್ಮುಲಾ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಟುಕೊಟ್ರೆ ಅವರಿಗೆ ಅವರ ಪುತ್ರನಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಮಾಡಬೇಕು ಅನ್ನೋಂಥ ಒಂದು ಆಫರನ್ನು ಹೈಕಮಾಂಡ್ ಕೊಟ್ಟಿದೆ ಅನ್ನೋಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಜಾತಿವಾರು ಲೆಕ್ಕಾಚಾರ ನೋಡೋದಾದರೆ ಅಹಿಂದ ನಾಯಕರನ್ನು ಕೂಡ ಇಲ್ಲಿ ಪರಿಗಣಿಸಬೇಕಾಗತ್ತೆ. ರಾಜ್ಯದಲ್ಲಿ ಮುಂಬರುವಂಥ ಚುನಾವಣೆಗಳು ಮತ್ತು ಲೋಕಲ್ ಬಾಡಿ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲ ಸಮುದಾಯಕ್ಕೂ ಕೂಡ ಒಂದು ಸಮಾನತೆಯ ಮನ್ನಣೆಯನ್ನು ಕೊಡಬೇಕಾಗತ್ತೆ. ಹೀಗಾಗಿ ಪ್ರಮುಖವಾಗಿ ದಲಿತ, ಮುಸ್ಲಿಂ ಮತ್ತು ಲಿಂಗಾಯತ ಸೇರಿದಂತೆ ಒಂದಿಷ್ಟು ಕುರುಬ ಸಮುದಾಯಕ್ಕೆ 4 ಒಂದು ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ಇಟ್ಟಾಗಿದೆ ಅನ್ನುವಂಥದ್ದು ಇರುವಂಥದ್ದು. ಹೀಗಾಗಿ ಪ್ರಮುಖವಾಗಿ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಅವಕಾಶ ಸಿಗುತ್ತಾ ದಲಿತ ಕೋಟಾದಲ್ಲಿ ಅನ್ನುವಂಥದ್ದು ಒಂದು ಕಡೆ ಆದರೆ, ಕುರುಬ ಸಮುದಾಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಡಿಸಿಎಂ ಆಗ್ತಾರೆ. ಜೊತೆಗೆ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಈಗ ಜಮೀರ್ ಅಹಮದ್ ಮತ್ತು ಯುಟಿ ಖಾದರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಪ್ರಮುಖವಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳನ್ನು ಹೊಂದಿರುವಂಥದ್ದು ಲಿಂಗಾಯತ ಸಮುದಾಯ. ಹೀಗಾಗಿ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಇಲ್ಲಿ ಎಂ ಬಿ ಪಾಟೀಲ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಹೀಗಾಗಿ 4 ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿ ಮಾಡೋದಾದ್ರೆ ಪ್ರಮುಖವಾಗಿ ಪರಮೇಶ್ವರ್ ಅಥವಾ ಪ್ರಿಯಾಂಕ್ ಖರ್ಗೆಗೆ ಅವಕಾಶ ಸಿಗುತ್ತಾ, ಜಮೀರ್ ಅಹಮದ್ ಮತ್ತು ಯುಟಿ ಖಾದರ್ ಅವರಿಗೆ ಅವಕಾಶ ಸಿಗುತ್ತಾ, ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಎಂ ಬಿ ಪಾಟೀಲ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೂತನ ಕ್ಯಾಬಿನೆಟ್ ಯಾವ ರೀತಿ ಇರಬೇಕನ್ನೋದು ಕೂಡ ಈಗಾಗಲೇ ಚರ್ಚೆ ಆಗಿರುವಂತದ್ದು. ಹೈಕಮಾಂಡ್ ನಾಯಕರು 80% ಯುವಕರಿಗೆ ಮನ್ನಣೆಯನ್ನು ಕೊಡಿ, ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡುವಂತವರಿಗೆ ಅವಕಾಶವನ್ನ ಮಾಡಿಕೊಡಿ, 70ಕ್ಕೂ ಹೆಚ್ಚು ವಯಸ್ಸಾಗಿರೋರಿಗೆ ಅವಕಾಶವನ್ನ ಕೈಬಿಟ್ಟು ಈಗಿರುವಂತಹ ಸಚಿವರಿಗೂ ಕೂಡ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡಿ, ರಾಜ್ಯದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಬೇಕು, ಮುಂಬರುವಂತಹ ದಿನಗಳಲ್ಲಿ ಪಕ್ಷ ಸಂಘಟನೆ ಜೊತೆಗೆ ಚುನಾವಣೆಗಳನ್ನು ಕೂಡ ಗೆಲ್ಲಬೇಕು, ಈ ನಿಟ್ಟಿನಲ್ಲಿ ಸಚಿವರನ್ನು ಆಯ್ಕೆ ಮಾಡಿರುವಂತದ್ದು ಹೈಕಮಾಂಡ್ ಸೂಚನೆ. ಹೀಗಾಗಿ ಹೈಕಮಾಂಡ್ ನಾಯಕರ ಸೂಚನೆಯನ್ನ ಏನು ರಾಜ್ಯದಲ್ಲಿರುವಂತಹ ಹಿರಿಯ ಶಾಸಕರು ಯಾವ ರೀತಿ ಒಪ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸಾಕಷ್ಟು ಹಿರಿಯ ಶಾಸಕರು ಇದೇ ನಮ್ಮದು ಕೊನೆಯ ಅವಕಾಶ, ಹೀಗಾಗಿ ನಮಗೊಂದು ಬಾರಿ ಅವಕಾಶವನ್ನು ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಕೂಗಿದ್ದಾಗೆಲ್ಲ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇದ್ರು, ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಇರುವಂತಹ ಕೆಲಸವನ್ನು ಮಾಡ್ತಾ ಇದ್ರು. 7-8 ಬಾರಿ ಗೆದ್ದಂತಹ ಹಿರಿಯ ಶಾಸಕರಿಗೆ ಅನುಭವ ಇದೆ, ನಮಗೆ ಅವಕಾಶವನ್ನು ಮಾಡಿಕೊಡುವಂತಹ ಬೇಡಿಕೆಯನ್ನು ಇಟ್ಟಿದ್ರು ಕೂಡ ಸದ್ಯ ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಖುದ್ದು ರಾಹುಲ್ ಗಾಂಧಿ ಅವರೇ ಡಿಕೆ ಶಿವಕುಮಾರ್ ಅವರಿಗೆ 80% ಯುವಕರಿಗೆ ಮನ್ನಣೆಯನ್ನು ಕೊಡಿ, ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟೋದಕ್ಕೆ ಅವರ ಒಂದು ಕೊಡುಗೆ ಇರಬೇಕು, ಅಂತವರಿಗೆ ಅವಕಾಶವನ್ನು ಮಾಡಿಕೊಡುವಂತ ಮಾತುಗಳನ್ನು ಹೇಳ್ತಿದ್ದಾರೆ. ಹೀಗಾಗಿ 20ರಿಂದ 25ಕ್ಕೂ ಹೆಚ್ಚು ಸಚಿವರಿಗೆ ಕೊಟ್ಟರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ಕ್ಯಾಬಿನೆಟ್ನಲ್ಲಿ ಯಂಗ್ ನಾಯಕರಿಗೆ, ಅದರಲ್ಲೂ ಕೂಡ ಹೊಸದಾಗಿ ಗೆದ್ದವರು ಈ ಒಂದು ಸಚಿವ ಸಂಪುಟ ಸೇರಬಹುದು, 2-3 ಬಾರಿ ಗೆದ್ದವರು ಕೂಡ ಸಚಿವ ಸಂಪುಟ ಸೇರಬಹುದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅತ್ಯಾಪ್ತರಾಗಿರುವಂತಹ ಕೆಲವೊಂದಿಷ್ಟು ನಾಯಕರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಪ್ರಮುಖವಾಗಿ ನೋಡೋದಾದ್ರೆ ಬಾಂಗಡಿ ಬಾಲಕೃಷ್ಣ ಸೇರಿದ ಉದಯ್ ಕದಲೂರು ಸೇರಿದಂತೆ ಹಲವಾರು ನಾಯಕರ ಹೆಸರುಗಳು ಕೆಲವು ಮುನ್ನೆ ಬರ್ತಿದ್ದಾವೆ. ಹೀಗಾಗಿ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾರೆ ಹೈಕಮಾಂಡ್ ನಾಯಕರು, ಮತ್ತೆ ಸಾಲು ಪಟ್ಟಿ ಇರುವಂತದ್ದು ಶಾಸಕರದ್ದು. ಯಾಕಂದ್ರೆ ಹೈಕಮಾಂಡ್ ನಾಯಕರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿ ಹೈಕಮಾಂಡ್ ಮೇಲೆ ಒತ್ತಡ ಇರುವಂತಹ ಕೆಲಸ ಮಾಡಿದವರಿಗೂ ಕೂಡ ಡಿಸಿಎಂ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ. ಜೊತೆಗೆ ಅನುಭವ ಮತ್ತು ಆಡಳಿತಾತ್ಮಕವಾಗಿ ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಹೀಗಾಗಿ ಯಾವ ರೀತಿ ಸಚಿವ ಸಂಪುಟವನ್ನ ವರ್ಗೀಕರಣ ಮಾಡಲಾಗುತ್ತೆ, ಯಾರಿಗೆ ಯಾವ ಖಾತೆಗಳನ್ನ ಕೊಡಲಾಗುತ್ತೆ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಂಗ್ ಟೀಮ್ ಇರೋದಂತೂ ಇಲ್ಲಿ ಪಕ್ಕಾ ಎನ್ನಲಾಗ್ತಾ ಇದೆ. ದುರ್ಗೇಶ್, ಈಗ ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಏನಿದ್ದಾರೆ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ರೆಡಿ ಮಾಡ್ಕೊಂಡಿದ್ರು, ಇಲಾಖಾವಾರು ಯಾವ್ಯಾವ ಸಚಿವರು ಏನ್ ಕೆಲಸ ಮಾಡಿದ್ದಾರೆ, ಎಷ್ಟು ಸಮರ್ಥರಾಗಿ ನಿಭಾಯಿಸಿದ್ದಾರೆ, ಇದ್ರ ಬಗ್ಗೆ ರಿಪೋರ್ಟ್ ಕಾರ್ಡ್ ಅನ್ನ ರೆಡಿ ಮಾಡ್ಕೊಂಡಿದ್ರು. ಅದೇ ರಿಪೋರ್ಟ್ ಕಾರ್ಡ್ ಅನ್ನೇ ಆಧಾರವಾಗಿ ಇಟ್ಕೊಂಡು ಈಗ ಮುಂದಿನ ಬದಲಾವಣೆ ಮಾಡ್ತಾರಾ ಅಥವಾ ಮತ್ತೆ ಹೊಸದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಮಾನದಂಡಗಳಿರುತ್ತಾ, ಹೆಂಗೆ ಅಂತ? ಖಂಡಿತ ಸೌಖ್ಯ. ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಹೈಕಮಾಂಡ್ ನಾಯಕರು ಈಗಾಗಲೇ ಆಡಳಿತದಲ್ಲಿರುವಂತಹ ಸಚಿವರ ಮೌಲ್ಯಮಾಪನ ವರದಿಯನ್ನು ಪಡೆದಿದ್ದಾರೆ. ಪ್ರತಿ 3 ತಿಂಗಳಿಗೂ ಒಂದು ಬಾರಿ ಈ ಒಂದು ಮೌಲ್ಯಮಾಪನ ವರದಿಯನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಯಾವೆಲ್ಲ ಸಚಿವರು ಆಕ್ಟಿವ್ ಆಗಿದ್ದಾರೆ, ಯಾವೆಲ್ಲ ಸಚಿವರು ರಾಜ್ಯದ ಜನರ ಪರವಾಗಿ ಕೆಲಸವನ್ನು ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ನೀಡುವಂತಹ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸೋದಕ್ಕೆ ಸಹಕಾರ ಮಾಡ್ತಿದ್ದಾರೆ ಮತ್ತು ಇಲಾಖೆಯಲ್ಲಿ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದುಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ರಿಪೋರ್ಟ್ ಕಾರ್ಡ್ ಅನ್ನ ಹೈಕಮಾಂಡ್ ನಾಯಕರು
ಪಡೆದಿದ್ದಾರೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಿದ್ರೆ ಸಚಿವ ಸಂಪುಟಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟು ಪುನರ್ ರಚನೆ ಮಾಡಬೇಕು ಅಂತ ಒಂದು ಪ್ಲಾನ್ ಕೂಡ ಇತ್ತು. ಹೀಗಾಗಿ ಒಂದಿಷ್ಟು ಜನರನ್ನ ಕೊಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇದ್ರು. ಆದರೆ ಇದೀಗ DCM DK ಶಿವಕುಮಾರ್ ಅವರಿಗೆ ಅವಕಾಶ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇರುವಂಥದ್ದು. ಹೀಗಾಗಿ ನೂತನವಾಗಿ ರಚನೆ ಆಗುವಂತಹ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ ಮತ್ತು ಈಗ ಇರುವಂತಹ ಸಚಿವರಿಗೆ ಎಷ್ಟರ ಮಟ್ಟಿಗೆ ಕೊಡಲಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ 20ರಿಂದ 25ಕ್ಕೂ ಹೆಚ್ಚು ಸಚಿವರಿಗೆ ಕೊಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಯಂಗ್ ಟೀಮ್ಗೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯದಲ್ಲಿ ಮುಂಬರುವ ಚುನಾವಣೆಗಳು ಮತ್ತು ಪಕ್ಷ ಸಂಘಟನೆ ಜೊತೆಗೆ ಆಕ್ಟಿವ್ ಆಗಿರಬೇಕು. ಅದರಲ್ಲಿ ವಿರೋಧ ಪಕ್ಷಗಳು ಇದನ್ನು ಅಸ್ತ್ರವಾಗಿ ಪಡೆದುಕೊಳ್ತವೆ. ಇದಕ್ಕೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಬೇಕು. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ, ಅವುಗಳ ಬಗ್ಗೆ ಯಾರು ಎಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ, ಶಾಸಕರು ಕೂಡ ಕ್ಷೇತ್ರದಲ್ಲಿ ಯಾವ ಮಟ್ಟಿಗೆ ಜನರೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಸಚಿವರು ಎಷ್ಟರ ಮಟ್ಟಿಗೆ ಜನರಿಗೆ ಅನುಕೂಲವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ, ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ 20ರಿಂದ 25 ಜನರಿಗೆ ಕೊಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ನಾಳೆ ಎಲ್ಲ ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆಯಲಾಗಿರುವಂಥದ್ದು. ಈ ಒಂದು ಸಭೆಯಲ್ಲೂ ಕೂಡ ಯಾರು ಇರಬೇಕು ಯಾರು ಇರಬಾರ್ದು ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಜೊತೆಗೆ DCM DK ಶಿವಕುಮಾರ್ ಅವರು ಒಂದಿಷ್ಟು ಜನರ ಪಟ್ಟಿಯನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇಂಥವರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇರುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ಏನು ಈ ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ವ್ಯತ್ಯಾಸಗಳಾಗುತ್ತೆ, DK ಶಿವಕುಮಾರ್ ಹೊಸ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಮನ್ನಣೆಯನ್ನ ನೀಡಲಾಗುತ್ತೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾದ್ರೆ ಇಂಥವ್ರನ್ನ ಉಳಿಸ್ಕೊಳ್ಳಿ ಅನ್ನುವಂಥ ಮಾಹಿತಿ ಸೂಚನೆಯನ್ನ ಸಲಹೆಯನ್ನ ಕೊಡುವಂಥದ್ದು ಇರುತ್ತೆ. ಹೀಗಾಗಿ ಆಡಳಿತಾತ್ಮಕ ವಿಚಾರವಾಗಿ ಕೆಲವೊಂದಿಷ್ಟು ಸಚಿವರನ್ನ ಉಳಿಸಿಕೊಂಡ್ರು ಕೂಡ ಯಾರು ನಿಷ್ಕ್ರಿಯರಾಗಿದ್ದಾರೆ, ಯಾರು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ, ಹೈಕಮಾಂಡ್ ನಾಯಕರು ಪಡೆದಿರುವಂತಹ ವರದಿ ಒಂದು ಕಡೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೌಲ್ಯಮಾಪನ ವರದಿಯನ್ನು ಪಡೆದಿದ್ದಾರೆ. ಇತ್ತ DCM DK ಶಿವಕುಮಾರ್ ಅವ್ರಿಗೂ ಗೊತ್ತಿದೆ ಯಾರೆಲ್ಲ ಕೆಲಸವನ್ನು ಮಾಡ್ತಿದ್ದಾರೆ, ಯಾರಿಗೆ ಕೊಟ್ಟರೆ, ಯಾರಿಗೆ ಅವಕಾಶವನ್ನು ಕೊಟ್ಟರೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಮುಂಬರುವಂತಹ 2028ರ ವಿಧಾನಸಭಾ ಚುನಾವಣೆಗೆ ಇದು ಬಹಳ ಮುಖ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗುವಂಥದ್ದು, ಹೊಸ ಕ್ಯಾಬಿನೆಟ್ ಕೂಡ ರಚನೆ ಆಗುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.